ತಾಲೂಕಿನ ಕಾರ್ಕಳಿ ಗೇಟ್ ಬಳಿ ಇರುವ ಜ್ಞಾನಗಂಗೋತ್ರಿ ಶಾಲೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಭಾರತೀನಗರದ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ನಾಡು ನುಡಿ ಜಲಕ್ಕಾಗಿ ಹೋರಾಡಿದಂತಹ ಮಹನೀಯರ ವೇಷಭೂಷಣ ತೊಟ್ಟು ಪುಟ್ಟ ಮಕ್ಕಳಿಂದ ಮೆರವಣಿಗೆ ನಡೆಯಿತು. ಶಾಲೆಯ ಮಕ್ಕಳು ಕನ್ನಡದ ಹಾಡುಗಳಿಗೆ ನೃತ್ಯ ಪ್ರದರ್ಶನ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಮತ್ತು ನಾಡಿಗಾಗಿ ಹೋರಾಡಿದಂತಹ ಮಹನೀಯರ ವೇಷಭೂಷಣ ತೊಟ್ಟು ಸಾರ್ವಜನಿಕರ ಗಮನ ಸೆಳೆದರು. ಕಾರ್ಯಕ್ರಮಕ್ಕೂ ಮುನ್ನ ಶಾಲೆಯ ಅಧ್ಯಕ್ಷರಾದ ಹಿರೇಗೌಡ ಅವರು ಭಾನುವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಮಕ್ಕಳಲ್ಲಿ ಇಂದಿನಿಂದಲೇ ನಾಡು ನುಡಿ ಜಲ ಮತ್ತು ಭಾಷೆಯ ಬಗ್ಗೆ ಅಭಿರುಚಿಯನ್ನು ಹೆಚ್ಚಿಸಬೇಕು. ಹಾಗಾಗಿ ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಶಾಲೆಯ ಶಿಕ್ಷಕರು ಮಕ್ಕಳು ಮುಂದಾಗಿದ್ದಾರೆ ಎಂದರು. ಲತಾ ಮ್ಯಾಮ್ ಈ ಥರ ಅವರು ಹಾಗೂ ಜ್ಞಾನಗಂಗೋತ್ರಿ ಪಬ್ಲಿಕ್ ಶಾಲೆಯ ಖಜಾಂಚರಾದ ಶ್ರೀಮತಿ ವೇದಶ್ರೀ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಸ್ಥಿರವಾಯಿತು. ಕನ್ನಡ ನಮ್ಮದು, ಉಳಿಸಿ ಎಂಬ ಮಾತು ಬಿಡೋಣ. ಏಕೆಂದರೆ ಕನ್ನಡ ಅಜರಾಮರವಾದುದು. ನಮ್ಮ ಭಾಷೆಯನ್ನು ಗೌರವಿಸೋಣ, ನಮ್ಮ ನಾಡನ್ನು ಪ್ರೀತಿಸೋಣ. ನಮ್ಮ ನಾಡು ನಮ್ಮ ಹೆಮ್ಮೆ. ಜೈ ಕರ್ನಾಟಕ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ಕನ್ನಡ ನಾಡಿನ ಗತಕಾಲದ ವೈಭವ ನೆನಪಿಸುವ ಗಂಗರ ಕದಂಬರ